ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನೂತನ ರಥ, ಸಮಾಜ ಬಾಂಧವರಿಂದ ಸಮಾಲೋಚನೆ. ವಾರ್ತೆಗಳ ವಿವರ. ಮುದ್ದೆಬೇಳ ಕಿಲ್ಲಾದಲ್ಲಿರುವ ಗುಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನೂತನ ಸಾಗವಾನಿ ಕಟ್ಟಿಗೆ ರಥ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಎಂದು ವೇದಮೂರ್ತಿ ಐಬಿ ಹಿರೇಮಠ ಹೇಳಿದರು. ಅದರಲ್ಲೂ ಎಂಥ ವಿಚಾರ ಮಾಡಿದ್ದೀವಿ ಮುದ್ದೇಬೇಳ ಮಹಾನಗರ ಜನ ಅಂದ್ರೆ ಅದು ಕಟ್ಟಿಗೆ ತೇರಾಗಿರಬೇಕು. ಮೂಲದಲ್ಲಿ ತೇರುಗಳನ್ನು ಕಟ್ಟಿಗೆಯಿಂದಲೂ ಮಾಡ್ತಿದ್ದೀವಿ. ಬಟ್ ಇತ್ತೀಚೆಗೆ ಕಟ್ಟಿಗೆ ಬಹಳ ಕಾಸ್ಟ್ಲಿ ಸಲಾಗಿ ಕಬ್ಬಿಣದೊಳಗೂ ಕೂಡ ಮಾಡ್ತಾ ಇದ್ದೀವಿ. ಕಬ್ಬಿಣ ತೇರಿಗೆ ಆ ಮುದ್ದೇಬೇಳದವರು ವಿಶ್ವ ಮಾನ್ಯತೆಯನ್ನು ಪಡ್ಕೊಂಡಿದ್ದೀವಿ. ಹೀಗಾಗಿ ಈ ಕಟ್ಟಿಗೆ ತೇರು ಹೊಳೆ ಆಲೂರಿನಲ್ಲಿ ಹಾಕ್ತಿದ್ದೀವಿ. ಹೊಳೆ ಆಲೂರಿನಲ್ಲಿ ವಿಶ್ವ ಪ್ರಸಿದ್ಧ ರಥಶಿಲ್ಪಿಗಳಲ್ಲಿ ಹಾಕಿದ್ದಾರೆ. ನಮ್ಮ ದೇವರು, ನಾನು ಆಗಲೇ ಹೇಳಿದಾಗೆ, ವೀರಭದ್ರ ಸನಾತನ ಹಿಂದೂ ಧರ್ಮವನ್ನು ಒಗ್ಗೂಡಿಸ್ತಾ ಇರ್ತಕ್ಕಂಥ ದೇವರು. ನಾವು ಲಿಂಗ ಇದ್ದವರು ಕೂಡ ಈರಣ್ಣಿಗೆ ನಡ್ಕೊತೀವಿ, ಜನಿವಾರ ಇದ್ದವರು ಕೂಡ ಈರಣ್ಣಿಗೆ ನಡ್ಕೊತೀವಿ. ಹೀಗಾಗಿ ಸಮಸ್ತ ಶೈವದ ಗೋತ್ರ ಪುರುಷ, ಶಿವನ ಜ್ಯೇಷ್ಠ ಸುಪುತ್ರ ಅಂತ ತಿಳ್ಕೊಂಡು ಅವನನ್ನು ಹೇಳ್ತೀವಿ. ಅಂತ ಮಹಾಸ್ವಾಮಿಯ ರಥೋತ್ಸವ ಮುದ್ದೇಬೇಳದಲ್ಲಿ ಆಗೋದು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತಾ, ಇಂಥ ವಿಚಾರ ಮಾಡಿರ್ತಕ್ಕಂಥ ಆ ವೀರಭದ್ರ ಮಹಾಸ್ವಾಮಿಯ ಸಮಿತಿಯ ಎಲ್ಲಾ ಪುರವಂತರಿಗೂ ಕೂಡ ನಮ್ಮೆಲ್ಲರ ಚಪ್ಪಾಳೆಗಳ ನಮನಗಳನ್ನ ಕೊಡೋಣ. ಈಗ ಆ ದೇವಸ್ಥಾನಕ್ಕೆ ಅನೇಕ ಜನ ದಾನಿಗಳು, ಆ ರಥೋತ್ಸವಕ್ಕೆ ಅನೇಕ ಜನ ದಾನಿಗಳು ಈಗಾಗಲೇ ಮುಂದೆ ಬಂದಿದ್ದಾರೆ. ಬಹಳ ವರ್ಷಗಳ ಹಿಂದೆ ದಾನಿಗಳು ಅದಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ ಈಗ ದುಪ್ಪಟ್ಟು ಕೂಡ ಆಗಿದೆ ಅನ್ನೋದನ್ನ ನಾನು ಕೆಲವರು ಬಾಯಿಂದ ಮುಂಜಾನೆ ಫೋನಲ್ಲಿ ಮಾತಾಡುವಾಗ ಕೇಳಿದೆ. ಈಗಾಗಲೇ ಕೆಲವು ಜನ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಕೂಡ ಮುಂದೆ ಬಂದಿದ್ದಾರೆ. ಇವತ್ತು ನಾವು ಈ ಸಭೆಯಲ್ಲಿ ಬಂದಿರತಕ್ಕಂಥ ಜನರು ಕೂಡ ಆ ರಥಕ್ಕೆ ನಮ್ಮಿಂದ ಇಷ್ಟ ಆಗ್ತದೆ ಅನ್ನುವಂಥ ವಾಗ್ದಾನವನ್ನು ಮಾಡಿ, ಮತ್ತೆ ಆ ಕೆಲಸ ಬರುವ ಜಾತ್ರೆ ಮುಂದಿನ ವರ್ಷ ಬರ್ತಕ್ಕಂಥ ಜಾತ್ರೆಯಲ್ಲಿ ತೇರು ಎಳೆಯುವ ಹಾಗೆ ಆಗೇ ಆಗ್ತದೆ ಎನ್ನುವಂಥ ಸಂಕಲ್ಪವನ್ನು ಮಾಡ್ತಾ ತಮ್ಮೆಲ್ಲರಿಗೂ ಪಟ್ಟಣದ ಗ್ರಾಮದೇವತೆ ದೇವಸ್ಥಾನದ ಆವರಣದಲ್ಲಿ ಕಿಲ್ಲಾದ ಗುಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದ ನೂತನ ರಥ ನಿರ್ಮಾಣದ ಕುರಿತು ಮಂಗಳವಾರ ಕರೆದಿದ್ದ ಸಮಾಜದ ಬಾಂಧವರ ಪೂರ್ವಸಭೆಯಲ್ಲಿ ಅವರು ಮಾತನಾಡಿದರು. ಒಟ್ಟು 14 ಲಕ್ಷ ರೂಪಾಯಿ ವೆಚ್ಚ ರಥಕ್ಕೆ ತಗುಲಲಿದೆ ಎಂದು ಅಂದಾಜಿಸಿದ್ದು, ಸಂಪೂರ್ಣ ಸಾಗವಾನಿ ಕಟ್ಟಿಗೆಯಿಂದಲೇ ಈ ರಥ ನಿರ್ಮಿಸಲಾಗುತ್ತಿದೆ. ಇದನ್ನು ಹೊಳೆ ಆಲೂರಿನ ಖ್ಯಾತ ರಥದ ತಯಾರಕರು ನಿರ್ಮಿಸಲಿದ್ದಾರೆ. ರಥದ ನಿರ್ಮಾಣಕ್ಕೆ ವೀರಭದ್ರ ದೇವರನ್ನು ಆರಾಧಿಸುವವರೆಲ್ಲರೂ ತಮ್ಮ ದೇಣಿಗೆಯನ್ನು ಸಲ್ಲಿಸಬೇಕು ಎಂದು ಹೇಳಿದರು. ನಿವೃತ್ತ ಮುಖ್ಯ ಶಿಕ್ಷಕ DS ಚಳಿಗೇರಿ ಮಾತನಾಡಿ, ಸನಾತನ ಧರ್ಮದಲ್ಲಿ ನಾವೆಲ್ಲ ಜಾತಿ ಧರ್ಮ ಪಂಗಡ ಬದಿಗಿಟ್ಟು ರಥದ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು. ಮುದ್ದೇಬೇಳದಲ್ಲಿರುವ ಕಿಲ್ಲಾದ ಗುಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದ ಸಮಿತಿ ಪದಾಧಿಕಾರಿಗಳು ದೇವಸ್ಥಾನದ ಲೆಕ್ಕಪತ್ರದ ವಿಷಯದಲ್ಲಿ ಅತ್ಯಂತ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ನೂತನ ರಥ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳಿದರು. ದೇವಸ್ಥಾನ ಸಮಿತಿಯ ಪ್ರಮುಖರಾದ ಅಪ್ಪಣ್ಣ ಸಿದ್ದಾಪುರ್, ನಿವೃತ್ತ ಶಿಕ್ಷಕರಾದ KP ಹಿರೇಮಠ, SB ಕಣ್ಣೂರ್, ಶಿವಾನಂದ ತಾರ್ನಾಳ್, ದಾನಪ್ಪ ನಾಗ್ಟಾನ್, ರಾಜು ದಡ್ಡಿ, ರಾಜು ಹುರ್ಕಡ್ಲಿ, ಗುರಯ್ಯ ಮುದ್ನೂರ್ ಮಠ್, ಶಶಿಕಾಂತ್ ಮುತ್ತಿಗೆ, ಶಂಕರ್ ಹೆಬ್ಬಾಳ್, ಶಿವಾನಂದ ಹಿರೇಮಠ್, ಮಹಾಂತೇಶ್ ಪಾಟಿಗೌಡರ್, ಶರಣಯ್ಯ ಹಿರೇಮಠ್, ವಿಶ್ವನಾಥ್ ಪಾಟೀಲ್, ಅರವಿಂದ್ ಲದ್ದಿಮಠ್, ದೇವಸ್ಥಾನದ ಅರ್ಚಕ ಗುಂಡು ಬಡಿಗೇರ್, ರವಿ ಅಮರನವರ್, ಮಹಾಂತೇಶ್ ಕಡಿಬಾಗೆಲ್, ಮಹಾಂತಯ್ಯ ಹಿರೇಮಠ ಸೇರಿದಂತೆ ಹಲವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.